ಸರ್ ನಿಮ್ಮ ಹೆಸರು? ಸಂದೀಪ್ ಕುಮಾರ್. ಸಂದೀಪ್ ಸರ್, ಎಲ್ಲಿಂದ ಬಂದಿದ್ದೀರಾ? ನಾನು ಕುಂದಾಪುರದಿಂದ. ಹಾಂ ಹಾಂ. ಸರಿ, ಗುರುಗಳ ಪರಿಚಯ ಆಗೈತೆ ನಿಮಗೆ? ಪರಿಚಯ ಆ್ಯಕ್ಚುಲಿ ನನಗಿರಲಿಲ್ಲ. ಮಿಸ್ಸಸ್ ಅದನ್ನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತದೆ. ಬಟ್ ನನಗೆ ಪರಿಚಯ ಮಾಡಿದಳು ವೀಡಿಯೋಸ್ ನೋಡಿ ಅಂತ ತುಂಬ ಫೋರ್ಸ್ ಮಾಡ್ತಾ ಇದ್ಲು. ಬಟ್ ನಾನು ನನ್ನ ಕೆಲಸದಲ್ಲೇ ಬಿಸಿ ಅಂತ ಇದು ಮಾಡ್ತಾ ಇದ್ದೆ. ಬಟ್ ಅದನ್ನು ಈಗ ತೆಗೆದಾಕಿ ಬಿಸಿ ಅನ್ನಬಾರ್ದು, ಇದನ್ನೆಲ್ಲ ಕೇಳಿ ವೀಡಿಯೋಸ್ ಅಂದರೆ ಅವಳು ತುಂಬ ಹೆಲ್ಪ್ ಮಾಡ್ತಾ ಇದ್ದೆ. ಅದ್ರ ಮೇಲೆ ಕಂಟಿನ್ಯೂ ನೋಡ್ತಾ ಇದ್ದೆ. ಒಂದು 3 ಮಂತ್ ಆಯ್ತು ಅಷ್ಟೇ ನಾನು ರೀಸೆಂಟಾಗಿ. ಸರಿ, ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಾ ಇದ್ದೀರಾ? ನಾನು ಬರಿತಾ ಇದ್ದೆ. ಬಟ್ ಬರಿತಾ ನನಗೆ ಅಂದರೆ ತುಂಬ ಒಂದು ಡೈರಿ ಫುಲ್ ಇದಾಗಿದೆ. ಆಮೇಲೆ ನನಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನಾನಂದರೆ ಮನಸ್ಸಲ್ಲೇ ಇವಳು ಹೇಳಿದ್ಲು, ನನಗೆ ಮನಸ್ಸಲ್ಲೇ ಹೇಳ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಅಫರ್ಮೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ಬೆಡ್ಡಲ್ಲಿ ಮಲ್ಕೊಂಡು ಮತ್ತೆ ಎದ್ದು ಆಕಾಶ ನೋಡಿ 3 ಗಂಟೆಗೆ ಬಂದು ಅಫರ್ಮೇಷನ್ ಮಾಡ್ಕೊಳ್ತಿದ್ದೆ. ಬಟ್ ಸಣ್ಣ ಇನ್ಸಿಡೆಂಟ್ಗಳೆಲ್ಲ ನನಗೆ ಬರಬೇಕಾದ ಹಣ ಎಲ್ಲ ಬಂದಿತ್ತು. ಗುಡ್ ಥಿಂಗ್ಸ್ ಒಳ್ಳೆಯದೆ. ಬಟ್ ನನಗೆ ಅದನ್ನು ಕಂಟಿನ್ಯೂಷನ್ ಮಾಡಬೇಕು. ಮತ್ತು ನಾನು ಒಂದು ಕಾನ್ಸೆಪ್ಟ್ ಇಟ್ಟಿದೆ, 01/01/24 ಇಂದ 01/01/25 ಒಳಗಡೆ 3 crore ಅಚೀವ್ ಮಾಡ್ಬೇಕು ಅಂದ್ಕೊಂಡು ಒಂದು ಬಿಗ್ ಇದು ಇಟ್ಟಿದೆ. ಬಟ್ ಅದು ಮಾಡ್ತೆ. ಮತ್ತು ನಾನು ಲ್ಯಾಂಡಿಂಗ್ಸ್ ಎಲ್ಲ ಮಾಡ್ತೆ. ಬಟ್ ನನಗೆ ಕೆಲವೊಂದು ತುಂಬ ಒಮ್ಮೊಮ್ಮೆ ತುಂಬ ಬೇಜಾರಾಗುತ್ತೆ. ಅಂದರೆ ನಾಲ್ಗೆ ತನಕ ಬರುತ್ತೆ, ಬಟ್ ನುಂಗ್ಲಿಕ್ಕೆ ಆಗೋದಿಲ್ಲ. ಆ ಥರದಲ್ಲಿ ಮೂಮೆಂಟ್ಸ್ ಎಲ್ಲ ತಪ್ಪಿ ಹೋಗುತ್ತೆ. ಅದಕ್ಕೆ ಗುರುಗಳ ಅಪ್ರಿಷಿಯೇಷನ್ ಮಾಡ್ತೆ, ಪ್ರತಿಯೊಂದು ಅವ್ರು ಹೇಳ್ಕೊಟ್ಟಂಗೆ ಮಾಡ್ತೆ. ತುಂಬ ಖುಷಿ ಆಯ್ತು ಇವತ್ತಿನ ಪ್ರೋಗ್ರಾಮಲ್ಲೂ. ಮತ್ತು ಯಾರಿಗೂ ನಾವು ತಪ್ಪು ಮಾಡಬಾರ್ದು, ಎಲ್ಲರೂ ಒಳ್ಳೆ ರೀತಿ ನೋಡಬೇಕು, ನಮ್ಮಿಂದ ಆದಷ್ಟು ಒಳ್ಳೇದು ಮಾಡಬೇಕು ಅನ್ನೋದು ಅಷ್ಟೇ. ಸರ್, ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ತುಂಬ ಇಷ್ಟವಾಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ನನಗೆ ಇವತ್ತು ಸರ್ ಹೇಳಿದಾಗೆ ನಾವು ಹೇಗೆ ಹುಟ್ಟಿತ್ತು, 30,000 ಕೋಟಿ ಜನರು ಇದರಲ್ಲಿ ನಾವು ಹುಟ್ಟಿ ಬರಬೇಕು ಈ ಒಂದು ಭೂಮಿಗೆ ಅಂತ ಹೇಳಿದರೆ ಅದು ತುಂಬ ಗ್ರೇಟ್. ಅಂದರೆ ನಾವು ಏನೋ ಒಂದು ಹುಟ್ಟಿ ತಪ್ಪಿ ಸಾಯ್ಬೇಕಂತ ಹೇಳ್ಕೊಂಡು ಏನೋ ಒಂದು ಮಾಡ್ತೇವೆ ಅಂದೇಳಿ ತಿಳ್ಕೊಳ್ಬಾರ್ದು. ನಾವು ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಿ ನಾವು ಈ ಭೂಮಿಯಿಂದ ಹೋಗ್ಬೇಕು, ಬಿಟ್ಟರೆ ನಮ್ಮ ಹೆಸರು ಅಜರಾಮರಾಗಿ ಇರಬೇಕು. ನಾವು ಅಂದರೆ ನಮಗಂದರೆ ತುಂಬ ನಮ್ಗೆ ಎಷ್ಟೇ ಇದಿದ್ರು ನಾವು ಅದನ್ನು ಕಷ್ಟಪಟ್ಟು ಕಲಿತರೆ ಖಂಡಿತ ನಾವು ಯಶಸ್ಸು ಆಗ್ಬೋದು. ನಾವು ಅಂದರೆ ನಮ್ಮ ಬಾಡಿ ಅಂದರೆ ದೇವರದ್ದೇ ಬಾಡಿ, ನಾವೇ ದೇವರು. ನಾವು ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನೆಲ್ಲ ಮಾಡಬಾರ್ದು. ನಾವು ಗುರುಗಳು ಏನು ಹೇಳಿಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಸಿಸ್ಟಮೆಟಿಕ್ ಆಗಿ ನಮ್ಮ ಬಾಡಿ ನಾವು ಗೌರವಿಸಿದರೆ ಖಂಡಿತ ನಾವು ಯಶಸ್ಸು ಆಗ್ಬೋದು ಅಂತ ಹೇಳ್ಕೊಟ್ಟಿದ್ರು. ತುಂಬ ಸರ್, ನೀವು 100% ಶ್ರೀಮಂತರಾಗ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುರುಗಳ ಆಶೀರ್ವಾದ ಇದು ನನಗೆ ಬೇಕು. ನಾನು ಖಂಡಿತ ಮಾಡಲೇಬೇಕಂತ ಬಂದಿದೆ. ಮತ್ತು ನನಗೆ ತುಂಬ ಕಾನ್ಸೆಪ್ಟನ್ನು ನಾನು ಶ್ರೀಮಂತ ಆಗಬೇಕು ಅನ್ನೋದು ಒಂದೇ. ನನಗಂದರೆ ಬೇರೆಯವ್ನು ಕಂಡ್ರೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ಮನೆ ಒಂದು ಮಾಡಬೇಕನ್ನೋ ನನಗೆ ತುಂಬ ಆಸೆ ಇದೆ. ಹಾಗೆ ನಾನು ಆಶ್ರಮ ಕಾರಲ್ಲಿ ಓಡಾಡಬೇಕು. ನಾನು ಎಲ್ಲರ ಥರನೇ ಯಾರು ಇನ್ನೊಬ್ರಿಗೆ ಕಂಪ್ಯಾರಿಸನ್ ನೋಡ್ತನೋ ಅವ್ರ ಥರ ನಾನು ಅದೇ ಕಾರಲ್ಲಿ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಟಿದೆ. ಬಟ್ ನನ್ನೊಂದು ಸ್ವಲ್ಪ ಲೋನ್ ಇದೆ. ಅದನ್ನು ನಾನು 100% ನಾನು ಮೇ ಒಳಗೆ ಕ್ಲಿಯರ್ ಮಾಡಬೇಕಂತ. ಸೂಪರ್ ಸರ್, ನಿಮ್ಮ ಛಲ ಇದೆ. ಖಂಡಿತವಾಗ್ಲಿ ನಿಮ್ಮ ಗುರಿಗಳು ಸಕ್ಸಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸೂಪರ್ ಸರ್. ಲಿಂಗರಾಜು ಸರ್, ಎಲ್ಲಿಂದ ಬಂದಿದ್ದೀರಾ? ಅದು ಹೊಸರೋಡ್ ಸರ್, ಗುರುಗಳ ಪರಿಚಯ ಆಗೈತೆ ನಿಮಗೆ? ಯೂಟ್ಯೂಬಿಂದ ನಮ್ಮ ಫ್ರೆಂಡ್ ಕಡೆಯಿಂದ ಇದು 2ನೇ ಸಲ ಬರ್ತಾ ಇದೆ. ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಓಕೆ ಸರ್, ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಿದ್ದೀರಲ್ವ? ಇದರಿಂದ ಆಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದಾ? ಆಗಿದೆ, ತುಂಬ 4-5 ಆಗಿದೆ. ಒಂದು ಹೇಳ್ಬೋದಾ? ಇದು ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಫರ್ಮೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಹಿಂಗೇನೆ ಒಂದು ಆಟೋದಲ್ಲಿ ಹೋಗ್ತಾ ಇದ್ದಿದ್ದು. ಅಲ್ಲಿ ಆಟೋ ಅಲೋ ಇಲ್ಲ ಹೋಗಲಿಕ್ಕೆ. ಹಿಂಗೆ ಮಾಡ್ಕೊಂಡು ಹೋಗಿ ನಾನು ಸೇಫ್ಟಿಯಾಗಿ ಸೆಕ್ಯೂರಾಗಿ ಆರಾಮಾಗಿ ಊರಿಗೆ ಹೋಗಿ ತಲುಪಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ತಾ ಹೋದೆ. ಅದಾದ ನಂತರ ಅಲ್ಲಿ ಪೊಲೀಸರು ಎಲ್ಲ ಟೈಮಲ್ಲೂ ಹಿಡಿತಾಯಿದ್ರು. ಬಟ್ ಅವತ್ತು 5 ಜನ ಪೊಲೀಸ್ ಇದ್ದರು, ಒಂದು ಟೈಮ್ ಕೈ ಹಾಕಲಿಲ್ಲ. ಆಮೇಲೆ ಅಂಗಡಿ ಬಿಸ್ನೆಸ್ ಮಾಡ್ಬೇಕಂದ್ರೂ ಹಿಂಗೆ ಅಫರ್ಮೇಷನ್ ಮಾಡಿಕೊಂಡು ಈಗ 2 ಅಂಗಡಿ ಮಾಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಏನೇನೋ ಇದಾಗಿ ಕ್ಲೋಸ್ ಆಗಿತ್ತು, ಇದೊಂದು ಅಂಗಡಿ ನಡೀತಾ ಇದೆ. ಅದರಲ್ಲಿ ಕೆಲವು ತಪ್ಪುಗಳಿದೆ, ಅದು ಸ್ವಲ್ಪ ಮಾಡ್ಕೋಬೇಕು. ಇಲ್ಲ ಬಂದ ಮೇಲೇ ಎಲ್ಲ ಓಕೆ ಆಗಿದೆ, ಅದು ಎಲ್ಲ ವರ್ಕ್ ಆಗ್ತಿದೆ. ನಂಬಿಕೆ ಇರಬೇಕು. ನಂಬಿಕೆ ಇದೆ, ನಿಮಗೆ ಫುಲ್ ನಂಬಿಕೆ ಇದೆ ಈಗ. ಸೂಪರ್ ಸರ್. ಸರ್, ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ಜಾಸ್ತಿ ಇಷ್ಟ ಆಗಿರೋ ಒಂದು ವಿಚಾರ ಹಂಚ್ಕೊಳ್ಬೋದಾ? ಜಾಸ್ತಿ ಅದೇ ಗುರುಗಳು ಇವತ್ತಿನ ವರ್ಕ್ಶಾಪ್ನಲ್ಲಿ ಹೇಳ್ಕೊಟ್ಟಿರೋದು
ಅಂದರೆ ತಾಯಿ ನೋಡ್ಕೊಬೇಕು, ಅವೆಲ್ಲ ಗುರುವರಿಗೆ ಮರ್ಯಾದೆ ಕೊಡಬೇಕು, ಚೆನ್ನಾಗಿರಬೇಕು, ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು, ಅದೆಲ್ಲ ಓಕೆ. ಸೂಪರ್ ಸರ್. ಸರ್ ಈಗ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಕೆಲಸ ಮಾಡಿ ಶ್ರೀಮಂತರಾಗ್ಬೋದು ಸರ್? ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಬಿಸ್ನೆಸ್ ಮಾಡಿ ಆಗ್ಬೋದು. ಬಿಸ್ನೆಸ್ ಮಾಡಿ ಆಗ್ಬೋದು. ಓ ಸೂಪರ್ ಸರ್. ಸರ್ ದುಡ್ಡಿನ ಪ್ರೀತಿ ಮಾಡಿದ್ದೀರಿ ಸರ್ ನೀವು? ಹೌದು, ಮಾಡಿದ್ದೀರಾ? ಮಿರರ್ ಅಫರ್ಮೇಷನು ಅದು ವರ್ಕ್ ಆಗ್ತಾ ಇದೆ. ಆಮೇಲೆ ಬಂದು ಕಿಸ್ ಕೊಡೋದು ಅದೂ ವರ್ಕ್ ಆಗ್ತಾ ಇದೆ. ಚೆನ್ನಾಗಿದೆ. ಒಂದು ಸ್ವಲ್ಪ ಮೊದಲಿಗಿಂತ ತುಂಬ ಚೇಂಜ್ ಆಗಿದ್ದೀನಿ, ಅಂದರೆ ಒಂದು 40% ಚೇಂಜ್ ಆಗಿದ್ದೀನಿ. ಮತ್ತು ಬೆಳಗ್ಗೆ ಎಲ್ಲ ವಾಕಿಂಗ್ ಹೋಗ್ತಾ ಇರಲಿಲ್ಲ ಮುಂಚೆ ಎಲ್ಲ, ಇವಾಗ ಎದ್ದು ವಾಕಿಂಗ್ ಹೋಗ್ತೀನಿ. ಅರ್ಧ ಚೇಂಜ್ ಆಗಿದ್ದೀನಿ. ಇನ್ನೂ ಸ್ವಲ್ಪ ಚೇಂಜ್ ಆಗಬೇಕು, ಅದು ನನ್ನ ತಪ್ಪಿಂದನೇ. ಆಮೇಲೆ ಕನ್ಫ್ಯೂಸಸ್ ಇದೆ, ಅದು ಹೋಗಿ ಕೇಳಬೇಕು. ಪರ್ಸ್ನಲ್ ಮೀಟಿಂಗ್ ಇದ್ದಾಗ ಕೇಳಿಕೊಂಡು ಖಂಡಿತ ಪರ್ಸನಲ್ ಮೀಟಿಂಗ್ ಇದ್ದಾಗ ಖಂಡಿತ ಬನ್ನಿ, ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಳ್ಳಿ ಏನಿದ್ರು. ಸರ್ ನೀವೀಗ 100% ಶ್ರೀಮಂತರ ಅನಿಸ್ತಾ ಇದೆಯಾ? ಹಾಗೆ ಆಗ್ತೀನಿ ಸರ್. ಹಾಗೆ ಆಗ್ತೀವಿ. ಸೂಪರ್ ಸರ್. 100% ಆಗ್ತೀನಿ. ನಾವು ಬೆಳಗಾವಿಯಿಂದ ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ ಮ್ಯಾಮ್, ಈ ಗುರುಗಳ ಪರಿಚಯ ಆಗೈತೆ ನಿಮಗೆ? ನಾನು ಈ ಸರ್ದು ನಾನು ಯೂಟ್ಯೂಬಲ್ಲಿ ನೋಡಿ ಅದೇನೋ ದುಡ್ಡಿನ ದ್ರೋಣಾಚಾರ್ಯ ಅಂತ ಟೈಟಲ್ ಇತ್ತು. ಇದೇನಿದು ದುಡ್ಡಿನ ದ್ರೋಣಾಚಾರ್ಯ ಅಂತ ನನಗೆ ಸ್ವಲ್ಪ ಏನೋ ಕ್ಯೂರಿಯಾಸಿಟಿ ಹುಟ್ಟಿತ್ತು. ಆಮೇಲೆ ನಾವು ಬೇಸಿಕಾಗಿ ನಾವು ನಮ್ಮ ಮೆಡಿಕಲ್ ಶಾಪ್ ಇದೆ, ನಾವು ಬಿಸ್ನೆಸ್ ಮಾಡ್ತೀವಿ. ಹಾಗಾಗಿ ನಾನು ಸರ್ದೆಲ್ಲ ಜಾಸ್ತಿ ಟೈಟಲ್ಸ್ ಎಲ್ಲ ಬಿಸ್ನೆಸ್ ಬಗ್ಗೆ ಇದ್ವಲ್ಲ, ಹಾಗಾಗಿ ನೋಡ್ಬೇಕಂತ ನನಗೇನೋ ಒಂಥರ ಕ್ಯೂರಿಯಾಸಿಟಿ ಹುಟ್ಟಿತ್ತು. ಆಮೇಲೆ ಸರ್ ಹೇಳಿದರು ಅದು 369 ಅಫರ್ಮೇಷನ್ ಇದೆಯಲ್ಲ, 369 ಅಫರ್ಮೇಷನ್ ಸ್ವಲ್ಪ ಮಾಡ್ತಾ ಹೋದೆ. ಸ್ವಲ್ಪ ನನಗೇನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು. ಆಮೇಲೆ ನಾನು ಒಂದ್ಸಲ ಇದಕ್ಕೆ ಈ ವರ್ಕ್ಶಾಪ್ ಅಟೆಂಡ್ ಆಗಲೇಬೇಕಂತ ಬಂದಿದ್ದೀನಿ. ಮತ್ತು ಮನೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಮ್ಮ ತಮ್ಮ ಸ್ವಲ್ಪ ಮನೇಲಿ ಏನೋ ಹಿಂಗೆ ಇದು ಮಾಡಿಕೊಂಡು ಆತ ಮನೇಲಿ ಯಾರು ಹೋಗಬೇಡ ಅಂದ್ರೆ ಅವ್ನು ಹೋಗಿದ್ದ. ನಾನೇನು ಮಾಡಿದೆ, ಸರ್ ಹೇಳಿದ್ರಲ್ಲ 369 ನನಗೇನೋ ಅದು ಅದ್ರ ಮೇಲೆ ಸ್ವಲ್ಪ ನಂಬಿಕೆ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ, ನನ್ನ ತಮ್ಮ ಬೇಗನೆ ಬರಲಿ, ಆರಾಮಾಗಿ ಮನೆಗೆ ಬಂದು ಹತ್ತಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ನಾನು ಏನು ಮಾಡಿದೆ, ಅಫರ್ಮೇಷನ್ ಮಾಡಿದೆ. ಒಂದು ಫೋನು ಇರಲಿಲ್ಲ, ಏನೂ ಇರಲಿಲ್ಲ. 1 ವೀಕಲ್ಲಿ ಆತ ಮನೆಗೆ ಬಂದು ಹತ್ತಿದೆ. ಮೇಡಮ್, ಈ ಗುರುಗಳ ಮನಿ ಹ್ಯಾಪಿನೆಸ್ ಕಾರ್ಯಕ್ರಮ ಇದೆ ಅಲ್ವಾ, ಈ ಪ್ರಪಂಚದ ಎಲ್ಲ ಜನರಿಗೆ ಬೇಕನ್ನಿಸುತ್ತಾ? ಹಾಂ ಸರ್, ಬೇಕನ್ನಿಸುತ್ತೆ. ಇದು ನಾವು ಇದ್ರಂದ್ರೆ ನಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ಅಂದರೆ ನಾವು ಬೇರೆದು ಯಾರಾದರೂ ನಾವು ಫಾಲೋ ಮಾಡಿದ್ರೆ ಅವ್ರು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ತಾರೆ. ಆದರೆ ಈ ಸರ್ದು ಹಾಗಿಲ್ಲ, ಇವ್ರದ್ದೊಂಥರ ರಿಯಾಲಿಟಿ. ಇದರಿಂದ ನಾವು ಏನು ಸಾಧನೆ ಮಾಡಲಿಕ್ಕೂ ಸಾಧ್ಯ ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ಹುಟ್ಟಿದೆ. ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಇದು ನಂಬ್ಬೋದು ಅನಿಸುತ್ತೆ. ಮೇಡಮ್, ಈ ಗುರು ನಿಮ್ಗೆ 10 ವರ್ಷದಿಂದ ಸಿಕ್ಕಿದ್ರೆ ನಿಮ್ಮ ಲೈಫ್ ಹೇಗಿರ್ತೀನಿ? ಅಯ್ಯೋ ಸರ್, ನಾವು ಜೀವನದಲ್ಲಿ ಮುಂದೆ ಬರ್ತಾ ಇದ್ವಲ್ಲ. ಅನಿಸ್ತದೆ. ಓಕೆ, ಸೂಪರ್. ಮೇಡಮ್, ಇವತ್ತಿನ ವರ್ಕ್ಶಾಪ್ನಲ್ಲಿ ನಿಮಗೆ ಜಾಸ್ತಿ ಇಷ್ಟವಾಗಿರೋ ಒಂದು ಒಳ್ಳೆ ವಿಚಾರ ಹೇಳ್ಬೋದಾ? ಇವತ್ತಿನ ವರ್ಕ್ಶಾಪಲ್ಲಿ ಅಂತಂದರೆ ಸರ್ ಹೇಳುವಂಥ ಅಫರ್ಮೇಷನ್ಸ್ ಒಂದಷ್ಟೆಲ್ಲ ಟೆಕ್ನಿಕ್ಸ್ ಹೇಳಿದ್ರಲ್ಲ, ಆ ಟೆಕ್ನಿಕ್ಸ್ ಎಲ್ಲ ನನಗೆ ಭಾಳ ಇಷ್ಟ ಆಯಿತು ಸರ್. ತುಂಬ ಇಷ್ಟ ಆಗಿದೆ. ಸೂಪರ್. ಮೇಡಮ್, ಇದು ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ? ಕೆಲಸ ಮೇನ್ ಬೇಕನ್ನಿಸುತ್ತೆ. ಈ ಕೆಲಸ ಜೊತೆಗೆ ನಾವು ಒಂದಷ್ಟು ಟ್ರಿಕ್ಸ್ಗಳನ್ನೆಲ್ಲ ಯೂಸ್ ಮಾಡಬೇಕು. ಒಂದಷ್ಟು ಅಫರ್ಮೇಷನ್ಗಳನ್ನ ಮಾಡಿದರೆ ಮಾತ್ರ ನಾವು ಅಂದರೆ ಕೆಲಸದ ಜೊತೆಗೆ ನಾವು ಇದು ಮಾಡ್ಬೇಕನ್ನಿಸುತ್ತೆ. ಬರೀ ನಾವು ಇದು ಹೇಳ್ಕೊಂಡು ಕೂತ್ರೆ ಆಗಲ್ಲ ಅನಿಸುತ್ತೆ. ಎರಡೂ ಬೇಕು. ಹಾಗೆ ಮೇಡಮ್, ನೀವು 100% ಶ್ರೀಮಂತರಾಗ್ತೀರಾ? ಹಾಂ ಸರ್, 100% ನಂಬಿಕೆ ಬಂದಿದೆ ನನಗೆ. ಕೇರ್ನಗರದಿಂದ. ನಿಮ್ಮ ಹೆಸರು? ಮೋಹನ್ ಕುಮಾರಿ ಶಿವರಾಜ್ ಅಂತ, CRPF ಅಲ್ಲಿ ವರ್ಕ್ ಮಾಡ್ತಾರೆ. ಗುರುಗಳ ಪರಿಚಯ ಆಗೈತೆ? ನಂದ ಅನ್ನೋರು ನನಗೆ ಹೇಳಿದ್ರು, ನನ್ನ ಫ್ರೆಂಡು. ಆಮೇಲೆ ಒಂದು 1 ಗಂಟೆಯ ತನಕ ಅವ್ರ ಪ್ರೋಗ್ರಾಮ್ ಎಲ್ಲ ನೋಡಿ, ನಾನು ಯಾವತ್ತಾದರೂ ನಾನು ಗುರುಗಳನ್ನ ಮೀಟ್ ಮಾಡಬೇಕು, ಯಾವಾಗ ನನಗೆ ಇದು ಸಿಗುತ್ತೆ ಆಪರ್ಚುನಿಟಿ ಅಂತ ಹೇಳಿ ಬಂದೆ. ನನ್ನ ದುಃಖ ಅಂದರೆ ನಾನು 1,17,00,000 ಕಳ್ಕೊಂಡ್ರೆ ಗುರುಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಯಾವ ರೀತಿನಾದರೂ ನನಗೆ ಒಂದು ಸಜೆಷನ್ ಸಿಗ್ಬೋದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದೆ. ಗುರುಗಳ ಇದನ್ನು ಕೇಳಿ ಗುರುಗಳ ಆಶೀರ್ವಾದ ನಮಗಿದ್ರೆ ನಾವು ಅದನ್ನು ಗಳಿಸ್ಬೋದು ಮತ್ತೆ ಅನ್ನೋದು ಕಾನ್ಸೆಪ್ಟ್ ನಮಗೆ ಹುಟ್ಟಿಸಿದ್ರು. ಆದರೆ ನಾನು ಯಾವುದೇ ಪತ್ರ ಇಲ್ಲದ ರೀತಿ 1,17,00,000 ಕಳ್ಕೊಂಡೆ. ಆದರೆ ಕಳ್ಕೊಂಡಿಲ್ಲ, ನಾನಿದ್ದೀನಿ, ಅದನ್ನು ತೀರಿಸ್ತೀನಿ ಅನ್ನೋ ಭರವಸೆ ನನಗಿದೆ. ಗುರುಗಳ ಆಶೀರ್ವಾದ ಆಗಿದೆ, ಅದನ್ನು ಕಳಿಸ್ತೀನಿ, ನಾನು ಗಳಿಸ್ತೀನಿ. ನಾನು ಯಾರಿಗೂ ಮೋಸ ಮಾಡಬಾರ್ದು, ನನಗೆ ಮೋಸ ಆದರೂ ಪರವಾಗಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬದುಕಿದ್ದೀನಿ. ಇಷ್ಟೇ ನನ್ನ ಗುರುಗಳ ಹತ್ರ ಕೇಳ್ಕೊಳ್ಳೋದು. ಒಳ್ಳೇದಾಗುತ್ತೆ ಖಂಡಿತ ನಿಮಗೆ, ಏನು ತೊಂದರೆ ಭಯಪಡಬೇಡಿ. ಈ ಕ್ಲಾಸ್ಗೆ ಬಂದಿದ್ದಾರೆ ಅಂದರೆ ಕರ್ಮ ಕಳೆದಿರೋದು ಅನ್ನೋದು ಗುರುಗಳು ಯಾವತ್ತೂ ಹೇಳ್ತಾ ಇರ್ತಾರೆ. ಮುಂದಕ್ಕೆ ಒಳ್ಳೇದಾಗುತ್ತೆ. ಇನ್ನೂ ಕ್ಲಾಸಲ್ಲಿ ಕಲಿಯೋದು ತುಂಬ ಇದೆ. ಮತ್ತೆ ಸಿಗೋಣ ನಿಮ್ಮ ಜೊತೆ ಅಮ್ಮ. ನಮ್ಮ ಯಜಮಾನರು ಡಿಫೆನ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ನನ್ನ ಮಕ್ಕಳಿಗೆ ನನಗೆ ನನ್ನ ನಂಬಿದ ಜನಗಳಿಗೆ ಮೋಸ ಮಾಡಿಬಿಟ್ಟೆ ಅನ್ನೋದು ಇಲ್ಲಿತ್ತು. ಇನ್ನು ಮೇಲೆ ನಾನು ಮಾಡಲ್ಲ, ಅವ್ರ ಋಣನ ತೀರಿಸಿ ನಾನು ಬದುಕಬೇಕು ಅನ್ನೋದು ಇದಕ್ಕೋಸ್ಕರ ನನ್ನ ಗುರುಗಳ ಆಶೀರ್ವಾದ ಆದಮೇಲೆ ನನಗೆ ಇದು ಬಂದಿದೆ ನನಗೆ. ನಿಮ್ಮ ಗುರಿ ಆದಷ್ಟು ಬೇಗ ಈಡೇರಲಿ.
ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಅಮ್ಮ. ಸರ್ ನಿಮ್ಮ ಹೆಸರು? ಮಹಾಂತೇಶ್ ಅಂತ, ಮಹಾಂತೇಶ್. ಕಾರ್ಗಲ್ಲಿಂದ. ಎಲ್ಲಿಂದ? ಕಾರ್ಗಲ್, ಸಾಗರ ಓಕೆ, ತಾಲೂಕು, ಹಾಂ, ಶಿವಮೊಗ್ಗ. ಸಾಗರ. ನಾನು ಒಂದು 8 ತಿಂಗಳ ಹಿಂದೆ ಸುಮ್ಮನೆ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಗಂಗೆ ಚ ಯಮುನೆ ಚ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಹಣ ಆಸ್ತಿ ಐಶ್ವರ್ಯಗಳು ಜೀವನದಿ ಹಾಗೆ ನನ್ನ ಬದುಕಿಗೆ ಹೇರಳವಾಗಿ ಹರಿದು ಬರುತ್ತಿರುವುದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಅಂತ ಒಂದು ಇದು ಅಫರ್ಮೇಷನ್ ಹೇಳಿದ್ರಲ್ಲ, ಅದನ್ನು ಅವತ್ತೇ ಟೈಪ್ ಮಾಡಿಕೊಂಡು ನನ್ನ ಬಾತ್ರೂಮಲ್ಲಿ ಅಂಟಿಸಿದೆ. ಪ್ರತಿ ದಿವಸನೂ ಸ್ನಾನ ಮಾಡುವಾಗ ಅದನ್ನು ಹೇಳ್ತಾ ಇದ್ದೆ. ಆಮೇಲೆ ನಾನು ಡ್ಯೂಟಿ, ನಮ್ಮದು ವೆಟರ್ನರಿ ಸರ್ವಿಸ್ ಫೀಲ್ಡ್ ವರ್ಕು, ಹಾಗೆ ಬೈಕಲ್ಲಿ ಹೋಗುವಾಗೂ ಅದನ್ನ ಹೇಳ್ತಾನೆ ಹೋಗ್ತಾ ಇದ್ದೆ. ಒಂದು ಫೈನ್ ಟೈಮು, ಒಂದು ವಾರ ಆದಮೇಲೆ ಎಂತಕ್ಕೂ ಕೈಯಲ್ಲಿ ದುಡ್ಡಿಲ್ಲ, ಸೈಟ್ ಹಿಡಿಬೇಕು ಅಂತ ವಿಚಾರ ಬಂತು. ಹಂಗೆ ಬಿಜಾಪುರದವರು ಒಬ್ಬರು ಬಿಲ್ಡರ್ಸ್ ಇರ್ತಾರಲ್ಲ, ಅವರೊಂದು ಫೋನ್ ಮಾಡಿ ಕಂತಲ್ಲಿ ಸೈಟ್ ಕೊಡ್ತಾಯಿದ್ವಿ, ತಿಂಗಳ 30,000 ರೂಪಾಯಿ ಕಟ್ಟಬೇಕು, 6 ತಿಂಗಳಿಗೆ ಸರಿ 1.5 ಲಕ್ಷ ಧೈರ್ಯನೇ ಇಲ್ಲ, ಆದರೂ ಹ್ಞೂ ಅಂತ ರಿಜಿಸ್ಟ್ರ್ ಅಂದರೆ ಕಂತಿಗೆ ಇದು ಮಾಡಿ ತಿಂಗಳ 30,000 ರೂಪಾಯಿ ಕಟ್ಕೊಂಡು ಒಪ್ಪಿದೆ. ಒಪ್ಪಿ 6 ತಿಂಗಳ ಕಟ್ಟಿದೆ. ಸಾಲದೊಳಗೆ ಬಿದ್ದುಬಿಟ್ಟೆ. ಸಾಲದ ಟೆನ್ಷನ್ ಆಗಿಬಿಟ್ಟು ಅದು 15,000. ಆಮೇಲೆ ಕಾರ್ ಒಂದು ತೊಗೊಂಡೆ, ಅದು ಹೊಸ ಕಾರು, ಅದಕ್ಕೂ 8 ಲಕ್ಷ 9 ಲಕ್ಷ. ಅದು ಎಕ್ಸ್ಟರ್ ಅಂತ ಹೊಸದು ಬಿಟ್ಟಿದ್ದಾರಲ್ಲ, ಅದು 9 ಕಾಲು ಆಯಿತು. ಅದು ಏನು ಧೈರ್ಯ ಬಂತ ಗೊತ್ತಿಲ್ಲ, ಬರೀ ಆ ಮಂತ್ರಶಕ್ತಿಯಿಂದನೇ ಅಷ್ಟೆಲ್ಲ ಜೇಬಲ್ಲಿ ದುಡ್ಡು ಇರಲಿಲ್ಲ. ಪರ್ಮಿಷನಲ್ಲೇ ಪವರ್ ಜಾಸ್ತಿ ಅನಿಸ್ತದೆ ನಿಮಗೆ? ಆಯಿತು, ಅದೆಲ್ಲ ತಗೊಂಡೆ, ಕಡೆಗೆ ಎಲ್ಲ ಸೇರಿ ಲೆಕ್ಕ ಮಾಡಿದ್ರೆ 25 ಲಕ್ಷ ಸಾಲ ಆಯಿತು. ಆಮೇಲೆ ನಂದು 1-2 ವರ್ಷದಿಂದ ಸಾಗರದಲ್ಲಿ ಇದು ಮನೆ ಮಾರಿರಲಿಲ್ಲ, ಅದು ಮಾರಿ ಮತ್ತೊಂದು ಹೊಸ ಮನೆ ತೊಗೊಳ್ಳೋಣ ಅಂತ ವಿಚಾರದಲ್ಲಿದ್ದೆ. ಮಂತ್ರಶಕ್ತಿಯಿಂದ ಈ ಹೋದ ವಾರದಲ್ಲಿ ಅಗ್ರಿಮೆಂಟು ಆಗಿದೆ. ಕರೆಕ್ಟ್ 25 ಲಕ್ಷ ಅಂದ್ಕೊಂಡಿದ್ದೆ, 25 ಲಕ್ಷಕ್ಕೆ ಮಾತುಕತೆ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ವೀಕಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಅದಷ್ಟು ಆದರೆ ಸಾಲನೂ ತೀರುತ್ತೆ. ಅದಕ್ಕೆ ಸಾಲದ ಕ್ಲಾಸಿಗೆ ಬಂದಿದ್ದೆ. ಇದು ನನ್ನ ಮಗ ಲಾಸ್ಟ್ ಕ್ಲಾಸ್ ಅಲ್ವಾ ಇವರ? ಸಾಲಕ್ಕಾಗಿ ಕ್ಲಾಸ್ ಮಾಡಿದ್ರಲ್ಲ, ಆ ಕ್ಲಾಸಿಗೆ ಬಂದಿದ್ದು ಸಾಲ ತೀರ್ಸೋದಕ್ಕಾಗಿಯೇ. ಮತ್ತು ಆ ಪರ್ಮಿಷನ್ ಹೇಳ್ತಾ ಇದ್ದೆ, ಅಂತೂ ಈ ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ಲಿ ಅದು ಕ್ಲಿಯರ್ ಆಗುತ್ತೆ. ಈ ಸರಿ ಮತ್ತು ನನ್ನ ಮಗನೂ ಕರ್ಕೊಂಬಂದಿದ್ದೀನಿ. ಸೂಪರ್ ಸರ್. ಸರ್ ದುಡ್ಡಿನ ಪ್ರೀತಿ ಮಾಡ್ತಿದ್ದೀರಿ ಸರ್? ಅದೇ ದೇವ್ರ ಪೂಜೆ ಮಾಡುವಾಗ ಒಂದ್ಸರಿ, ರಾತ್ರಿ ಮಲಗುವಾಗ ಒಂದ್ಸರಿ ಹಂಗೆ ಮುತ್ತು ಕೊಟ್ಟು ಈ ಪರ್ಮಿಷನ್ ಹೇಳಿ ಮಾಡ್ತೀನಿ. ಸರ್ ಅದು ದುಡ್ಡಿನ ಪರಿಮಳ ಸರ್ ತೊಗೊತಾ ಇದ್ದೀರಾ? ಅದು ಒಂದು ಮರ್ತಿದ್ದೆ, ಇನ್ಮೇಲೆ ತಗೊಳ್ತೀನಿ. ಗುರುಗಳು ಹೇಳ್ಕೊಟ್ಟಿದ್ದಾರಲ್ವ ತಗೋಬೇಕಂತ? ಮತ್ತೆ ಸ್ವಲ್ಪ ರಿಪೀಟ್ ಮಾಡ್ತೀನಿ. ಈ ಗುರುಗಳು ನಿಮಗೆ ಒಂದು 10 ವರ್ಷದಿಂದ ಸಿಕ್ಕಿದ್ರೆ ಹೇಗಿರ್ತೀವಿ ಸರ್? ಏನೇನೋ ಆಗಿಬಿಡ್ತಿದ್ದೀವಿ ಏನೋ ಮೋಸ್ಟ್ಲಿ. ಇಲ್ಲೆಲ್ಲ ಹೋಗ್ತಿದ್ರಿ? 1,000 ಕೋಟಿ ಅಲ್ಲ, 1,000 ಕೋಟಿ ಕೈ ಎತ್ತರಿ ಅಂದಿದ್ರಲ್ಲ, ಅವಾಗ ಎತ್ತಿದ್ರು. ಖಂಡಿತ. ಅಲ್ಲ, ನಾನು ಅವಾಗ ಗೊತ್ತಿಲ್ಲದೆ ಇದ್ದಂಗೆ ನಾವು ಹೇಳ್ತಾ ಇದ್ದೀವಿ ಐ ಆಮ್ ಮಿಲಿಯನಿಯರ್ ಅಂತ ಹೇಳ್ತಾ. ಅದು ಮಜಾ ಅಂತಾರೆ ನೋಡಿ, ಜೇಬಲ್ಲಿ 10 ರೂಪಾಯಿ ದುಡ್ಡಿಲ್ಲ ಅಂದರೂ ಐ ಆಮ್ ಮಿಲಿಯನಿಯರ್ ಅಂತ ಹೇಳ್ಸಕ್ಕೆ ಮನಸ್ಸು ಬರುತ್ತೆ. ಯಾರ ಕೊಡಂದ್ರೆ ತೆಗೆದು 2,000 ರೂಪಾಯಿ ಕೊಡೋಕೆ ನಮ್ಮ ಹತ್ರ ದುಡ್ಡಿರಲ್ಲ, ಆದರೂ ಆ ಮನಸ್ಸು ಆ ಥರ ಬರುತ್ತೆ ಅಂತ. ಅದು ಏನೋ ಒಂದು ಧೈರ್ಯ. ನಾವು ಏನೋ ಕೆಲಸ ಇರಲಿಲ್ಲ ಅಂದರೂ ಅದು ಆಗಿ ಹೋಗುತ್ತೆ ಅಂತ ನಿದರ್ಶನಗಳು ಆಗಿಬಿಟ್ಟು ಹಿಂಗೆಲ್ಲ ಒಂದು 6 ತಿಂಗಳಲ್ಲೇ. ಅಂದರೆ ಕ್ಲಾಸಿಗೆ ಬಂದಿದ್ದು ಲಾಸ್ಟ್ ಮಂತ್ ಅಷ್ಟೇ, ಇದು 2ನೇ ಕ್ಲಾಸ್ ನಂದು. ಸರ್ ನಿಮ್ಮ ಪ್ರಕಾರ ಕೆಲಸ ಮಾಡಿ ಶ್ರೀಮಂತರಾಗ್ಬೋದಾ ಇಲ್ಲ ಬಿಸ್ನೆಸ್ ಮಾಡಿ ಶ್ರೀಮಂತರಾಗ್ಬೋದಾ? ಬಿಸ್ನೆಸ್ಸಲ್ಲೇ ಶ್ರೀಮಂತಿಕೆ ಆಗೋದು ಜಾಸ್ತಿ, ಅದರಲ್ಲೇ ದುಡ್ಡು ಆಗೋದು ಜಾಸ್ತಿ. ಕೆಲಸ ಮಾಡೋದಕ್ಕಿಂತ ಮಾಡಿಸೋದು ಭಾಳ ಒಳ್ಳೆಯದು. ಸೂಪರ್ ಸರ್. ನಿಮಗೀಗ ಕರೋಡ್ಪತಿ ಆಗ್ತೇನೆ ಅಂತ ಅನಿಸ್ತಾ ಸರ್? ಅನ್ನಿಸ್ತಾ ಇದೆ. ಮಾರ್ಗಗಳ ನಿನ್ನ ಗುರುಜಿಗಳ ಮಾರ್ಗದರ್ಶನ ತುಂಬ ಬೇಕಾಗುತ್ತೆ. ಅಂದರೆ ನಮ್ಮದು ಗೌರ್ಮೆಂಟ್ ಅವ್ರು ಹೇಳಿದರು, ಇನ್ನೊಂದು ಹುಳ ಬಿಟ್ಟರು ಅವರು, ಗೌರ್ಮೆಂಟ್ ಜಾಬ್ ಇದ್ದವ್ರು ಯಾರೂ ಆಗಲ್ಲ ಅಂತ. ಈಗ ನಾವು ಜಾಬಲ್ಲಿ ಇದ್ಕೊಂಡ್ರೆ ಅವ್ರು ಹೇಳಿದಂಗೆ ನಮಗೆ ಬೇರೆ ಬೇರೆ ಮಾರ್ಗಗಳು ಸಿಗಲ್ಲ, ಸರ್ಕಾರದ ಕಟ್ಟುಪಾಡುಗಳಿರ್ತವೆ. ಆ ಲೆಕ್ಕದಲ್ಲಿ ಅದು ಇರ್ಬೋದು. ಆದರೆ ಹೊರಗಡೆ ಇದ್ದವ್ರಿಗೆ ಅದು ಯಾವುದು ಲಿಮಿಟ್ ಇರಲ್ಲ, ಅನ್ಲಿಮಿಟೆಡ್. ಅವ್ರು ಯಾವ ಫೀಲ್ಡಲ್ಲಿ ಬೇಕಾದ್ರೂ ಇದು ಮಾಡ್ಕೋಬೋದು. ಎನಿವೇ ಒಂದಿನ ಆಗ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಗುರೂಜಿ ಆಶೀರ್ವಾದ ಸಿಕ್ಕಿದೆ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.